ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಆದ್ರೆ ಈಗ ಪಶುಸಂಗೋಪನೆ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಪಶುಸಂಗೋಪನೆ ಇಲಾಖೆ ಆಯುಕ್ತೆ ಶ್ರೀರೂಪ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಯುಕ್ತೆ ರೂಪಾ ಅವರು ಕೋಳಿಗಳು ಸಾವನ್ನಪ್ಪಿದ ದ್ಯಾವಪ್ಪ ಮನೆ ಬಳಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಇಲಾಖೆಯವರಿಗೆ ಏನು ಕ್ರಮವನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಶ್ರೀರೂಪಾ ಅವರು. ಈಗಾಗಲೇ ಅಲ್ಲಿನ ಜನರಿಗೂ ಕೂಡ ಆತಂಕ ಒಂದ್ ಕಡೆ, ಎಲ್ಲಿ ಏನಾಗುತ್ತೋ, ಎಷ್ಟು ಕೋಳಿಗಳು ಸಾವನ್ನಪ್ಪಿವೆ, ಜೊತೆಗೆ ಮನುಷ್ಯರಿಗೇನಾದ್ರೂ ಜ್ವರಗೆರ ಬಂದ್ರೆ ಏನ್ ಕತೆ, ಮನೆಯಲ್ಲಿ ಮಕ್ಕಳು ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಹಳೆಯವರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಸೊ ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕೋಳಿಗಳು ಸರಣಿ ಸಾವಾಗಿದೆ. ಇನ್ನೊಂದ್ ಕಡೆಯಲ್ಲಿ ಕೋಳಿಗಳನ್ನು ಕೂಡ ಸಾಮೂಹಿಕವಾಗಿ ಸಾಯಿಸ್ತಾ ಇದ್ದಾರೆ. ಅದನ್ನ ಜೆಸಿಪಿಯಲ್ಲಿ ಹೊಂಡ ತೋಡುವುದು ಹುಗಿತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಒಂದಿಷ್ಟು ಕೋಳಿಗಳು ಸತ್ತು ಬಿದ್ದಿವೆ, ಅದಕ್ಕೆ ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ, ನಾಯಿಗಳು ಬಂದು ಹೊತ್ಕೊಂಡು ಗ್ರಾಮಸ್ಥರಲ್ಲಿ ಚೂರ ತಕ್ಕೊಂಡು ಬಿಸಾಕ್ತಿದಾವೆ. ಯಾವುದೇ ಒಂದು ಕೋಳಿ ನೀರು ಕೊಟ್ಟರು ಇದ್ರೆ ನಿಮ್ಮ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಆದ್ರೆ ಈಗ ಪಶುಸಂಗೋಪನೆ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಪಶುಸಂಗೋಪನೆ ಇಲಾಖೆ ಆಯುಕ್ತೆ ಶ್ರೀರೂಪ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಯುಕ್ತೆ ರೂಪಾ ಅವರು ಕೋಳಿಗಳು ಸಾವನ್ನಪ್ಪಿದ ದ್ಯಾವಪ್ಪ ಮನೆ ಬಳಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಇಲಾಖೆಯವರಿಗೆ ಏನು ಕ್ರಮವನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಶ್ರೀರೂಪಾ ಅವರು. ಈಗಾಗಲೇ ಅಲ್ಲಿನ ಜನರಿಗೂ ಕೂಡ ಆತಂಕ ಒಂದ್ ಕಡೆ, ಎಲ್ಲಿ ಏನಾಗುತ್ತೋ, ಎಷ್ಟು ಕೋಳಿಗಳು ಸಾವನ್ನಪ್ಪಿವೆ, ಜೊತೆಗೆ ಮನುಷ್ಯರಿಗೇನಾದ್ರೂ ಜ್ವರಗೆರ ಬಂದ್ರೆ ಏನ್ ಕತೆ, ಮನೆಯಲ್ಲಿ ಮಕ್ಕಳು ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಹಳೆಯವರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಸೊ ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕೋಳಿಗಳು ಸರಣಿ ಸಾವಾಗಿದೆ. ಇನ್ನೊಂದ್ ಕಡೆಯಲ್ಲಿ ಕೋಳಿಗಳನ್ನು ಕೂಡ ಸಾಮೂಹಿಕವಾಗಿ ಸಾಯಿಸ್ತಾ ಇದ್ದಾರೆ. ಅದನ್ನ ಜೆಸಿಪಿಯಲ್ಲಿ ಹೊಂಡ ತೋಡುವುದು ಹುಗಿತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಒಂದಿಷ್ಟು ಕೋಳಿಗಳು ಸತ್ತು ಬಿದ್ದಿವೆ, ಅದಕ್ಕೆ ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ, ನಾಯಿಗಳು ಬಂದು ಹೊತ್ಕೊಂಡು ಗ್ರಾಮಸ್ಥರಲ್ಲಿ ಚೂರ ತಕ್ಕೊಂಡು ಬಿಸಾಕ್ತಿದಾವೆ. ಯಾವುದೇ ಒಂದು ಕೋಳಿ ನೀರು ಕೊಟ್ಟರು ಇದ್ರೆ ನಿಮ್ಮ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಆದ್ರೆ ಈಗ ಪಶುಸಂಗೋಪನೆ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಪಶುಸಂಗೋಪನೆ ಇಲಾಖೆ ಆಯುಕ್ತೆ ಶ್ರೀರೂಪಾ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಯುಕ್ತೆ ರೂಪಾ ಅವರು ಕೋಳಿಗಳು ಸಾವನ್ನಪ್ಪಿದ ದ್ಯಾವಪ್ಪ ಮನೆ ಬಳಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಇಲಾಖೆಯವರಿಗೆ ಏನು ಕ್ರಮವನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಶ್ರೀರೂಪಾ ಅವರು. ಈಗಾಗಲೇ ಅಲ್ಲಿನ ಜನರಿಗೂ ಕೂಡ ಆತಂಕ ಒಂದ್ ಕಡೆ, ಎಲ್ಲಿ ಏನಾಗುತ್ತೋ, ಎಷ್ಟು ಕೋಳಿಗಳು ಸಾವನ್ನಪ್ಪಿವೆ, ಜೊತೆಗೆ ಮನುಷ್ಯರಿಗೇನಾದ್ರೂ ಜ್ವರಗೆರ ಬಂದ್ರೆ ಏನ್ ಕತೆ, ಮನೆಯಲ್ಲಿ ಮಕ್ಕಳು ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಹಳೆಯವರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಸೊ ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕೋಳಿಗಳು ಸರಣಿ ಸಾವಾಗಿದೆ. ಇನ್ನೊಂದ್ ಕಡೆಯಲ್ಲಿ ಕೋಳಿಗಳನ್ನು ಕೂಡ ಸಾಮೂಹಿಕವಾಗಿ ಸಾಯಿಸ್ತಾ ಇದ್ದಾರೆ. ಅದನ್ನ ಜೆಸಿಪಿಯಲ್ಲಿ ಹೊಂಡ ತೋಡುವುದು ಹುಗಿತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಒಂದಿಷ್ಟು ಕೋಳಿಗಳು ಸತ್ತು ಬಿದ್ದಿವೆ, ಅದಕ್ಕೆ ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ, ನಾಯಿಗಳು ಬಂದು ಹೊತ್ಕೊಂಡು ಗ್ರಾಮಸ್ಥರಲ್ಲಿ ಚೂರ ತಕ್ಕೊಂಡು ಬಿಸಾಕ್ತಿದಾವೆ. ಯಾವುದೇ ಒಂದು ಕೋಳಿ ನೀರು ಕೊಟ್ಟರು ಇದ್ರೆ ನಿಮ್ಮ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಆದ್ರೆ ಈಗ ಪಶುಸಂಗೋಪನೆ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಪಶುಸಂಗೋಪನೆ ಇಲಾಖೆ ಆಯುಕ್ತೆ ಶ್ರೀರೂಪಾ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಯುಕ್ತೆ ರೂಪಾ ಅವರು ಕೋಳಿಗಳು ಸಾವನ್ನಪ್ಪಿದ ದ್ಯಾವಪ್ಪ ಮನೆ ಬಳಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಇಲಾಖೆಯವರಿಗೆ ಏನು ಕ್ರಮವನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಶ್ರೀರೂಪಾ ಅವರು. ಈಗಾಗಲೇ ಅಲ್ಲಿನ ಜನರಿಗೂ ಕೂಡ ಆತಂಕ ಒಂದ್ ಕಡೆ, ಎಲ್ಲಿ ಏನಾಗುತ್ತೋ, ಎಷ್ಟು ಕೋಳಿಗಳು ಸಾವನ್ನಪ್ಪಿವೆ, ಜೊತೆಗೆ ಮನುಷ್ಯರಿಗೇನಾದ್ರೂ ಜ್ವರಗೆರ ಬಂದ್ರೆ ಏನ್ ಕತೆ, ಮನೆಯಲ್ಲಿ ಮಕ್ಕಳು ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಹಳೆಯವರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಸೊ ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕೋಳಿಗಳು ಸರಣಿ ಸಾವಾಗಿದೆ. ಇನ್ನೊಂದ್ ಕಡೆಯಲ್ಲಿ ಕೋಳಿಗಳನ್ನು ಕೂಡ ಸಾಮೂಹಿಕವಾಗಿ ಸಾಯಿಸ್ತಾ ಇದ್ದಾರೆ. ಅದನ್ನ ಜೆಸಿಪಿಯಲ್ಲಿ ಹೊಂಡ ತೋಡುವುದು ಹುಗಿತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಒಂದಿಷ್ಟು ಕೋಳಿಗಳು ಸತ್ತು ಬಿದ್ದಿವೆ, ಅದಕ್ಕೆ
ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ನಾಯಿಗಳು ಬಂದು ಹೊತ್ಕೊಂಡು ಗ್ರಾಮಸ್ಥರಲ್ಲಿ ಚೂರ ತಕ್ಕೊಂಡು ಬಿಸಾಕ್ತಿದಾವೆ. ಯಾವುದೇ ಒಂದು ಕೋಳಿ ನೀರು ಕೊಟ್ಟರು ಇದ್ರೆ ನಿಮ್ಮ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಬೆಂಗಳೂರು ಓಡಿಸಿದ್ರು. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಆದ್ರೆ, ಈಗ ಪಶುಸಂಗೋಪನೆ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಪಶುಸಂಗೋಪನೆ ಇಲಾಖೆ ಆಯುಕ್ತೆ ಶ್ರೀರೂಪ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಯುಕ್ತೆ ರೂಪಾ ಅವರು ಕೋಳಿಗಳು ಸಾವನ್ನಪ್ಪಿದ ದ್ಯಾವಪ್ಪ ಮನೆ ಬಳಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಇಲಾಖೆಯವರಿಗೆ ಏನು ಕ್ರಮವನ್ನ ಕೈಗೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಶ್ರೀರೂಪಾ ಅವರು. ಈಗಾಗಲೇ ಅಲ್ಲಿನ ಜನರಿಗೂ ಕೂಡ ಆತಂಕ ಒಂದ್ ಕಡೆ, ಎಲ್ಲಿ ಏನಾಗುತ್ತೋ, ಎಷ್ಟು ಕೋಳಿಗಳು ಸಾವನ್ನಪ್ಪಿವೆ, ಜೊತೆಗೆ ಮನುಷ್ಯರಿಗೇನಾದ್ರೂ ಜ್ವರಗೆರ ಬಂದ್ರೆ ಏನ್ ಕತೆ, ಮನೆಯಲ್ಲಿ ಮಕ್ಕಳಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಹಳೆಯವರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಸೊ ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕೋಳಿಗಳು ಸರಣಿ ಸಾವಾಗಿದೆ. ಇನ್ನೊಂದ್ ಕಡೆಯಲ್ಲಿ ಕೋಳಿಗಳನ್ನು ಕೂಡ ಸಾಮೂಹಿಕವಾಗಿ ಸಾಯಿಸ್ತಾ ಇದ್ದಾರೆ. ಅದನ್ನ ಜೆಸಿಪಿಯಲ್ಲಿ ಹೊಂಡ ತೋಡುವುದು ಹುಗಿತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಒಂದಿಷ್ಟು ಕೋಳಿಗಳು ಸತ್ತು ಬಿದ್ದಿವೆ, ಅದಕ್ಕೆ ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ನಾಯಿಗಳು ಬಂದು ಹೊತ್ಕೊಂಡು ಗ್ರಾಮಸ್ಥರಲ್ಲಿ ಚೂರ ತಕ್ಕೊಂಡು ಬಿಸಾಕ್ತಿದಾವೆ. ಯಾವುದೇ ಒಂದು ಕೋಳಿ ನೀರು ಕೊಟ್ಟರು ಇದ್ರೆ ನಿಮ್ಮ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಬೆಂಗಳೂರು ಓಡಿಸಿದ್ರು. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಆದ್ರೆ, ಈಗ ಪಶುಸಂಗೋಪನೆ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಪಶುಸಂಗೋಪನೆ ಇಲಾಖೆ ಆಯುಕ್ತೆ ಶ್ರೀರೂಪಾ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಯುಕ್ತೆ ರೂಪಾ ಅವರು ಕೋಳಿಗಳು ಸಾವನ್ನಪ್ಪಿದ ದ್ಯಾವಪ್ಪ ಮನೆ ಬಳಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಇಲಾಖೆಯವರಿಗೆ ಏನು ಕ್ರಮವನ್ನ ಕೈಗೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಶ್ರೀರೂಪಾ ಅವರು. ಈಗಾಗಲೇ ಅಲ್ಲಿನ ಜನರಿಗೂ ಕೂಡ ಆತಂಕ ಒಂದ್ ಕಡೆ, ಎಲ್ಲಿ ಏನಾಗುತ್ತೋ, ಎಷ್ಟು ಕೋಳಿಗಳು ಸಾವನ್ನಪ್ಪಿವೆ, ಜೊತೆಗೆ ಮನುಷ್ಯರಿಗೇನಾದ್ರೂ ಜ್ವರಗೆರ ಬಂದ್ರೆ ಏನ್ ಕತೆ, ಮನೆಯಲ್ಲಿ ಮಕ್ಕಳಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಹಳೆಯವರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಸೊ ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕೋಳಿಗಳು ಸರಣಿ ಸಾವಾಗಿದೆ. ಇನ್ನೊಂದ್ ಕಡೆಯಲ್ಲಿ ಕೋಳಿಗಳನ್ನು ಕೂಡ ಸಾಮೂಹಿಕವಾಗಿ ಸಾಯಿಸ್ತಾ ಇದ್ದಾರೆ, ಅದನ್ನ ಜೆಸಿಪಿಯಲ್ಲಿ ಹೊಂಡ ತೋಡುವುದು ಹುಗಿತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಒಂದಿಷ್ಟು ಕೋಳಿಗಳು ಸತ್ತು ಬಿದ್ದಿವೆ, ಅದಕ್ಕೆ ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ನಾಯಿಗಳು ಬಂದು ಹೊತ್ಕೊಂಡು ಗ್ರಾಮಸ್ಥರಲ್ಲಿ ಚೂರ ತಕ್ಕೊಂಡು ಬಿಸಾಕ್ತಿದಾವೆ. ಯಾವುದೇ ಒಂದು ಕೋಳಿ ನೀರು ಕೊಟ್ಟರು ಇದ್ರೆ ನಿಮ್ಮ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಬೆಂಗಳೂರು ಓಡಿಸಿದ್ರು. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಒಂದ್ ಕಡೆ ಆದ್ರೆ, ಈಗ ಪಶುಸಂಗೋಪನೆ ಇಲಾಖೆಯ ಆಯುಕ್ತೆ ಶ್ರೀರೂಪಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಪಶುಸಂಗೋಪನೆ ಇಲಾಖೆ ಆಯುಕ್ತೆ ಶ್ರೀರೂಪಾ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಯುಕ್ತೆ ರೂಪಾ ಅವರು ಕೋಳಿಗಳು ಸಾವನ್ನಪ್ಪಿದ ದ್ಯಾವಪ್ಪ ಮನೆ ಬಳಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ.